ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೆ ಶಿಫ್ಟ್ ಮಾಡ್ತಾ ಇದ್ವಿ. ಬಾಡಿಗೆ ಮನೆಯಲ್ಲಿ ನಾವು ಹೋಗಬೇಕಾದ್ರೆ ಯಾವ ರೀತಿ ಪೂಜೆ ಎಲ್ಲ ಮಾಡಿ ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ನಾನು ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋದು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಎಕ್ಸ್ಪೀರಿಯೆನ್ಸ್ ಇರುವಂಥ, ನನಗೆ ಒಂದು 10-11 ವರ್ಷದಿಂದ ಪರಿಚಯ ಇರುವಂಥ ಸ್ವಾಮೀಜಿ ಹೇಳಿದ್ದಾರೆ ಈ ಥರ ಮಾಡಬೇಕು ಅಂತ. ಆ ಥರ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ಕೊಡ್ತೀನಿ, ಯಾವ ಥರ ಮನೆ ಒಳಗಡೆ ಹೋಗಬೇಕು ಅನ್ನೋದನ್ನು. ಫಸ್ಟು ಹಿಂದಿನ ದಿನವೇ ಎಲ್ಲ ಡೀಪ್ ಕ್ಲೀನ್ ಮಾಡಿ ಮನೆಗೆ ಹೋಗಿದ್ದೆ. ಫಸ್ಟ್ ಇವಾಗ 4:15 ನಾನು ಹೊಸ್ಲಿಗೆ ಎಲ್ಲ ಮತ್ತೆ ಇನ್ನೊಂದು ಸಲ ಒರೆಸ್ಕೊಂಡು ಅರಶಿನ ಕುಂಕುಮ ಇಟ್ಕೊಂಡು ಫಸ್ಟು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಫಸ್ಟು ಹೊಸಲು ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ನಾನು ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೂರ್ಯೋದಯ ಆಗೋಕ್ಕೆ ಮುಂಚೆ ಯಾವ ಟೈಮ್ ಒಳ್ಳೇದಿರುತ್ತೆ ಆ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಿದು. ಯಾರಾದರೂ ನೀವು ಬಾಡಿಗೆ ಮನೆಗಳಲ್ಲಿ ಹೋದಾಗ ಸೂರ್ಯೋದಯ ಆಗೋಕ್ಕೆ ಮುಂಚೆ ಯಾವ ಟೈಮಲ್ಲಿ ಹೇಳ್ತಾರೆ ಅಲ್ವಾ, ಅದನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ನಾನು ಅಷ್ಟೇ, ಇದು 4:30ಗೆ ಮಾಡ್ಕೊಳ್ತಾ ಇರುವಂತಹದ್ದು. 5 to 6 ಹೇಳಿದರು ನನಗೆ ಟೈಮು. ಸೊ ನಾನು 4:30ಗೆ ಬಂದು ಇಲ್ಲಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ 4:30 ಆಗಿ ಮಾಡಿಕೊಂಡ್ರೆ ಓಕೆ. 5 to 6 ಹೇಳಿದ್ರಲ್ಲ, ಆ ಟೈಮಲ್ಲಿ ಮಾಡಿಕೊಂಡ್ರೆ ಬಟ್ ಟೈಮ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಬಂದು ಇಲ್ಲಿ ಹೊಸ್ಲಿಗೆ ರಂಗೋಲಿ ಹಾಕಿ ಸ್ವಲ್ಪ ತುಳಸಿ ಗಿಡಕ್ಕೂ ರಂಗೋಲಿ ಹಾಕ್ಕೊಂಡು. ತುಳಸಿ ಗಿಡನ ನೀವು ದೇವ್ರ ಮನೇಲಿ ಇಟ್ಟಾದರೂ ಪೂಜೆ ಮಾಡ್ಬೋದು. ಹೊಸ್ದಾಗಿ ಹೋದಾಗ ಹೊರಗಡೆ ಆದರೂ ಇಟ್ಟು ಪೂಜೆ ಮಾಡ್ಬೋದು, ಅದು ನಿಮ್ಮ ಇಷ್ಟ. ನಾನು ಹೊರಗಡೆನೇ ಇಟ್ಟಿದ್ದೀನಿ. ದೇವ್ರ ಮನೇಲಿ ಇಟ್ಟರು ತುಂಬ ಒಳ್ಳೆಯದೇ. ಇಲ್ಲಿ ಸ್ವಲ್ಪ ಚಿಕ್ಕದಿದೆ ದೇವ್ರ ಮನೆ, ಅದಕ್ಕೋಸ್ಕರ ನಾನು ಹೊರಗಡೆನೇ ಇಟ್ಟಿದ್ದೀನಿ. ಇಲ್ಲಿ ದೇವ್ರ ಮನೆಯಲ್ಲಿ ಬಂದು ಹೊಸ್ಲಿಗೆಲ್ಲ ರಂಗೋಲಿ ಹಾಕಿದ್ಮೇಲೆ ಹೂವು ಜೋಡಿಸ್ಕೊಳ್ತಾ ಇದ್ದೀನಿ. ಫಸ್ಟು ಮನೆಗೆ ಬರುವಾಗ ನೀವು ಮನೆ ದೇವ್ರ ಫೋಟೋ ಆದರೂ ಮಾತ್ರ ತೊಗೊಬರ್ಬೋದು, ಇಲ್ಲ ಗಣೇಶನ ಫೋಟೋ ಮಾತ್ರ ಆದರೂ ತಂದು ಪೂಜೆ ಮಾಡ್ಬೋದು. ನಾನು ನಮ್ಮ ಮನೆ ದೇವ್ರ ಫೋಟೋ ಮತ್ತು ನಮ್ಮ ಮನೇಲಿ ಏನೇನು ಫೋಟೋಸ್ ಇತ್ತು ಎಲ್ಲ ತೊಗೊಂಬಂದೆ ಪೂಜೆ ಮಾಡ್ತಾಯಿದ್ದೀನಿ. ಅದು ನನ್ನ ಮನಸ್ಸಿಗೆ ಇಷ್ಟ ಆಗಲ್ಲ ಒಂದು ದೇವ್ರು ತಂದು ಒಂದು ದೇವ್ರು ಬಿಟ್ಟರೆ, ಅದಕ್ಕೋಸ್ಕರ. ಮತ್ತು ಇಲ್ಲಿ ದೈವ ಮೂಲೆ ಅಂತ ಏನು ಹೇಳ್ತಾರಲ್ವ ಕಿಚನಲ್ಲಿ, ಅದರಲ್ಲಿ ಬಂದು ಅಷ್ಟಲಕ್ಷ್ಮಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಒಳ್ಳೆಯದು. ಯಾರಾದರೂ ಅಷ್ಟೇ ಅಷ್ಟಲಕ್ಷ್ಮಿ ರಂಗೋಲಿ ಹಾಕಿ ಮಧ್ಯ ದೀಪ ಇಟ್ಟು ಅದನ್ನು ಪೂಜಿಸಬೇಕಾಗಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಅಷ್ಟಲಕ್ಷ್ಮಿ ರಂಗೋಲಿ ಹಾಕ್ಕೊಂಡು ಮಧ್ಯ ದೀಪ ಇಟ್ಕೊಂಡಿದ್ದೀನಿ. ನೀವು ಯಾವ ದೀಪ ಆದರೂ ಇಟ್ಕೊಬೋದು. ಒಬ್ಬೊಬ್ಬರು ಮಣ್ಣಿನ ದೀಪ ಇಡ್ತಾರೆ, ಒಬ್ಬೊಬ್ಬರು ನಾರ್ಮಲ್ ದೀಪ ಇಡ್ತಾರೆ. ಮನೆ ಒಳಗಡೆ ಬರಬೇಕಾದ್ರೆ ಹೊರಗಡೆಯಿಂದ ನೀರು ತೊಗೊಂಬಂದು ಈ ಥರ ಕಿಚನಲ್ಲಿ ಇಡಬೇಕು. ಅದಕ್ಕೋಸ್ಕರ ನಾನು ಹೊರಗಡೆಯಿಂದ ನೀರು ತೊಗೊಬಂದು ಒಂದು ಬಿಂದಿಗೆಯಲ್ಲಿ ಇಡ್ತಾಯಿದ್ದೀನಿ. ಕಿಚನಲ್ಲಿ ಅದನ್ನೆಲ್ಲ ಇಟ್ಟು ಬಂದಮೇಲೆ ಇಲ್ಲಿ ದೀಪ ಹಚ್ಕೊಳ್ತಾ ಇದ್ದೀನಿ. ಕಿಚನ್ ಒಳಗಡೆ ದೀಪ ಹಚ್ಕೊಂಡು ಮನೆ ದೇವ್ರ ಹೆಸರಲ್ಲಿ ಪೂಜೆ ಮಾಡಬೇಕಾಗತ್ತೆ. ಹೊಸ ಮನೆಗೆ ಹೋದಾಗ ಮನೆ ದೇವ್ರ ಹೆಸರಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ನಾವು ಕಲಶ ಕೂರಿಸ್ಬೇಕು. ಫಸ್ಟ್ ಕಲಶ ಎಲ್ಲ ಕೂರಿಸ್ಬಿಟ್ಟು ಪೂಜೆ ಮಾಡಬಾರ್ದು. ನಾವು ಮನೆ ದೇವ್ರ ಹೆಸರಲ್ಲೇ ಕಲಶನ ಕೂರಿಸ್ಬೇಕಾಗತ್ತೆ. ಒಬ್ಬೊಬ್ಬರು ಲಕ್ಷ್ಮಿ ಅಂದ್ಕೊಂಡು ಕಲಶನ ಕೂರಿಸ್ತಾರೆ. ಯಾರಾದರೂ ಅಷ್ಟೇ ಮನೆ ದೇವ್ರ ಹೆಸರಲ್ಲಿ ಕಲಶ ಕೂರಿಸ್ಬೇಕು. ನಾನು ಫಸ್ಟ್ ಇಲ್ಲಿ ನೋಡಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಗಣೇಶನಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮನೆ ದೇವರಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಆದ ನಂತರ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಬೇಡ್ಕೊಂಡು ನೋಡಿ ಈ ಥರ ಕಲಶನ ಕೂರಿಸ್ಕೋಬೇಕು. ಮತ್ತು ನಾನು ಕಲಶನ ಕೂರಿಸ್ಕೊಂಡು ಮತ್ತು ಅರಶಿನ ಕುಂಕುಮ ಇಟ್ಕೊಂಡು ಕಾಯಿಗೆ ಹೂವು ಇಟ್ಕೊಳ್ತಾ ಇದ್ದೀನಿ. ಫಸ್ಟು ನಾವು ಏನಾದರೂ ಪೂಜೆ ಮಾಡೋಕ್ಕೆ ಮುಂಚೆ ಹೊಸಲಿಗೆಲ್ಲ ರಂಗೋಲಿ ಹಾಕ್ಕೊಂಡು ಮತ್ತು ದೇವ್ರ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿ ಆಮೇಲೆ ಬಾಗಿಲಿಗೂ ಸಹ ಪೂಜೆ ಮಾಡ್ತಾಯಿದ್ದೀನಿ. ನೋಡಿ ಹೊಸಲಿಗೆ ಪೂಜೆ ಮಾಡಿದ್ದೀನಿ ನಾನು, ಮತ್ತೆ ಇನ್ನೊಂದು ಸಲ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮಾಡಿದ ನಂತರ ತುಳಸಿ ಗಿಡಕ್ಕೆ ಸಹ ಪೂಜೆ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ಇದೇ ಥರ ಮಾಡ್ಕೊಬೇಕು, ತುಂಬ ಒಳ್ಳೆಯದಾಗುತ್ತೆ. ಫಸ್ಟು ದೇವ್ರ ಮನೆಯಲ್ಲಿ ಕಲಶ ಎಲ್ಲ ಕೂರಿಸಿ ಹೊರಗಡೆ ಹೊಸಲಿಗೆಲ್ಲ ಪೂಜೆ ಮಾಡಿ ನೆಕ್ಸ್ಟ್ ಇಲ್ಲಿ ಅಡುಗೆ ಮನೆಗೆ ಸಹ ಹೋಗಿ ದೈವ ಮೂಲೆಯಲ್ಲಿ ನಾವು ಏನೇನು ಇಟ್ಟಿರ್ತೀವಿ ಅಲ್ವಾ ಅದಕ್ಕೆ ಪೂಜೆ ಮಾಡಬೇಕು. ಇಲ್ಲಿ ನಮ್ಮ ಮನೆಯವರು, ನಮ್ಮ ತಾಯಿಯವರಿಬ್ಬರು ಬಂದಿದ್ದರು. ನಮ್ಮ ಮಮ್ಮಿ ಎಲ್ಲ ಪೂಜೆ ಮಾಡಿದ್ರು. ಆಮೇಲೆ ನಾವು ಕಿಚನ್ ಒಳಗಡೆ ಹೋಗಿ ನಾವು ಹೇಳಿದ್ನಲ್ವ ಗಂಗೆ ನೀರೆಲ್ಲ ತಂದಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಪೂಜೆ ಮಾಡಬೇಕು. ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಫಸ್ಟು ಹೊಸ್ಲಿಗೆ ಮತ್ತು ದೇವ್ರ ಮನೆಗೆ ಮಾಡ್ಕೋಬೇಕು. ಫಸ್ಟ್ ಒಬ್ಬೊಬ್ಬರು ಗಂಗೆ ಪೂಜೆ ಮಾಡ್ತಾರೆ, ಒಳ್ಳೆಯದದು. ನಾನಿಲ್ಲಿ ಹೊಸ್ಲು ಪೂಜೆ ಮಾಡಿಕೊಂಡು ದೇವ್ರ ಮನೇಲಿ ಪೂಜೆ ಮಾಡಿ ನೆಕ್ಸ್ಟ್ ಗಂಗೆ ಪೂಜೆ ಮಾಡ್ತಾಯಿದ್ದೀನಿ. ನಾವು ತಂದಿಟ್ಟಿರುವಂತಹ ಬಿಂದಿಗೆಯಲ್ಲಿ ಹಸಿ ದಾರ ತೊಗೊಂಡು ಅರಶಿನ ಆದರೂ ಇಟ್ಟು 9 ಸಲ ಸುತ್ತಬೇಕು ಬಿಂದಿಗೆ ಕಂಠಕ್ಕೆ. ನಾನಿಲ್ಲಿ ಹಾಗೇ 9 ಸಲ ಸುತ್ತಾಯಿದ್ದೀನಿ. ಹಸಿ ದಾರದ ಮೇಲೆ ಟೈಮ್ ಆಗಿಬಿಡುತ್ತೆ ಅಂತ ಅರಶಿನ ಇಟ್ಕೊಂಡಿಲ್ಲ, ನಾನು ಹಾಗೆ ಸುತ್ತಿ ಅಲ್ಲಿ ಅರಶಿನ ಕುಂಕುಮ ಇಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಈ ಥರ ಹೊರಗಡೆಯಿಂದ ನೀರು ತಂದು ಬಿಂದಿಗೆಯಲ್ಲಿ ಕಿಚನ್ ಒಳಗಡೆ ದೈವ ಮೂಲೆಯಲ್ಲಿಟ್ಟು 9 ಸಲ ಕಂಠಕ್ಕೆ ಸುತ್ತಬೇಕು. ನೋಡಿ ನಾನು ಸ್ಮಾಲ್ ಒಳ್ಳು ಸಹ ತಂದಿಟ್ಕೊಂಡಿದ್ದೀನಿ. ಹೊಸ ಮನೆಗೆ ಹೋದಾಗ ಒಳ್ಳು ತಂದರೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ನೀವು ಅದು ಆಪ್ಷನಲ್ಲು, ಬೇಕಾದರೆ ತೊಗೊಬನ್ನಿ, ಇಲ್ಲಾಂದರೆ ಇಲ್ಲ. ಬಟ್ ಅಷ್ಟಲಕ್ಷ್ಮಿ ರಂಗೋಲಿ ಹಾಕಿ ದೀಪ ಹಚ್ಚಬೇಕು, ಗಂಗೆ ಪೂಜೆ ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾನು ಇದ್ರ ಜೊತೆ 9 ಥರ ನವಧಾನ್ಯಗಳು ಸಹ ತೊಗೊಂಬಂದಿದ್ದೀನಿ. 3 ಥರ ಇಡ್ತಾರೆ, ಒಬ್ಬೊಬ್ರು 5 ಥರ ಇಡ್ತಾರೆ, ಒಬ್ಬೊಬ್ಬರು 9 ಥರ 11 ಥರ ಇಡ್ಬೋದು. ನಿಮ್ಮ ಇಷ್ಟ ಯಾವ ಥರ ಆದರೂ ಇಡಿ. ನಾನು 9 ಥರ ಇಟ್ಕೊಂಡಿದ್ದೀನಿ.
ಮನೆ ಒಳಗಡೆ ನವಧಾನ್ಯಗಳು ತೊಗೊಂಡೋದ್ರೆ ಹೊಸ ಮನೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇಟ್ಕೊಂಡಿದ್ದೀನಿ ಈ ಥರ ಅಷ್ಟಲಕ್ಷ್ಮಿ ರಂಗೋಲಿ, ಒಳ್ಳು, ಗಂಗೆ ಪೂಜೆಗೆ ಬಿಂದಿಗೆಯಲ್ಲಿ ನೀರು ಮತ್ತು 9 ಥರ ನವಧಾನ್ಯಗಳು ಕಿಚನಲ್ಲಿ ಇಷ್ಟು ಇಟ್ಕೊಂಡಿರುವಂಥದ್ದು. ಇದೆಲ್ಲ ಆದಮೇಲೆ ಇಲ್ಲಿ ದೀಪ ಹಚ್ಕೊಂಡು ಪೂಜೆ ಮಾಡಬೇಕು. ಅದಕ್ಕೋಸ್ಕರ ನಾನು ಒಂದು ಸಲ ಫಸ್ಟು ಪೂಜೆ ಮಾಡಿ ದೀಪ ಹಚ್ತಾಯಿದ್ದೀನಿ ನೋಡಿ. ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ, ಮನಸ್ಸಲ್ಲಿ ಪೂಜೆ ಮಾಡಿ ಬೇಡಿಕೊಂಡು ದೀಪ ಹಚ್ಚೋದು. ನೀವು ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಬೇಡಿಕೊಂಡು ದೀಪ ಹಚ್ಚಿ, ತುಂಬ ಒಳ್ಳೆಯದಾಗತ್ತೆ. ನಾವು ಸ್ಟಾರ್ಟಪ್ಪಲ್ಲಿ ಮನಸ್ಸಲ್ಲಿ ಏನು ಬೇಡ್ಕೊಂಡು ಹಚ್ತೀವಿ ಅದೇ ಥರ ಇರುತ್ತೆ. ಟೆನ್ಷನ್ ಎಲ್ಲ ಮಾಡಿಕೊಂಡು ಅದು ಇದು ಆದರೆ ಅದು ಇದು ಆಗಿಬಿಡುತ್ತೆ. ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಮಾಡಿಕೊಂಡು ಹೋಗಿ ತುಂಬ ಒಳ್ಳೆಯದು. ಅಲ್ಲಿ ನಾನು ಎಲ್ಲದಕ್ಕೂ ಪೂಜೆ ಮಾಡಿ ಇಲ್ಲಿ ಹಾಲು ಉಗ್ಸೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು 5:15 ಆಗಿದೆ. ಫಸ್ಟು ಖಾಲಿ ಬಟ್ಲಿಟ್ಟು ಹಾಲು ಹಾಕ್ಬಿಡಿ. ಬಟ್ಲೊಳಗಡೆ ಹಾಲಿಟ್ಟು ಆಮೇಲೆ ಗ್ಯಾಸ್ ಮೇಲೆ ಇಟ್ಟು ಅರಶಿನ ಕುಂಕುಮ ಇಟ್ಕೊಂಡು ಅದಕ್ಕೂ ಪೂಜೆ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಫಸ್ಟು ಖಾಲಿ ಬಟ್ಲಿಟ್ಟು ಹಾಲು ಹಾಕ್ಬಿಡ್ತಾರೆ, ಆ ಥರ ಮಾಡಬಾರ್ದು. ಬಟ್ಲೊಳಗಡೆ ಹಾಲು ಹಾಕ್ಬಿಟ್ಟು ಅದರ ಸಮೇತ ಗ್ಯಾಸ್ ಮೇಲೆ ಇಡಬೇಕು. ನಮ್ಮ ಮಮ್ಮಿ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಈ ಥರ ಅಂತ. ಅವ್ರು ಇದರಿಂದ ತುಂಬ ಹೆಲ್ಪ್ ಆಯಿತು ನನಗೆ. ಒಂದೊಂದು ಮರ್ತುಬಿಡ್ತೀನಿ ನಾನು. ಅವ್ರು ಹೇಳೋದಕ್ಕೆ ನಾವು ಮಾಡೋದಕ್ಕೆ ಸರಿ ಹೋಯಿತು. ಎಲ್ಲ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂತು. ಇಲ್ಲಿ ಹಾಲುಕ್ಕ ಟೈಮ್ಗೆ ನನ್ನ ಹಸ್ಬೆಂಡ್ಗೆ ಕರೆದೆ. ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು 3 ಜನನೂ ಸಕ್ಕರೆ ಹಾಕ್ತಾಯಿದ್ದೀವಿ. ಅದರೊಳಗಡೆ ಹಾಲು ಉಕ್ಕಿದ್ಮೇಲೆ ಸಕ್ಕರೆ ಹಾಕಬೇಕು. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರಲ್ವ, ಹಾಲು ಉಕ್ಸೋ ಟೈಮಲ್ಲಿ ಅಷ್ಟು ಜನನೂ ಸಕ್ಕರೆ ಹಾಕಿದ್ರೆ ತುಂಬ ಒಳ್ಳೆಯದು. ಇಲ್ಲಿ ನಾನು, ನಮ್ಮ ಹಸ್ಬೆಂಡು, ನನ್ನ ಮಗಳು, ನಮ್ಮ ಮಮ್ಮಿ ಇಷ್ಟು ಜನನೂ ಸಕ್ಕರೆ ಹಾಕಿದ್ವಿ. ಹಾಲು ಉಕ್ಕಿತು. ಆ ಹಾಲನ್ನ 3 ಜನನೂ ಎಷ್ಟು ಜನ ಇರ್ತೀರೋ ಅಷ್ಟು ಜನನೂ ಕುಡಿಬೇಕು. ಲಾಸ್ಟಲ್ಲಿ ನಾನಿಲ್ಲಿ ಸಾಂಬ್ರಾಣಿ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ 5:30 ಆಯಿತು. ಸಾಂಬ್ರಾಣಿ ಹಾಕ್ದೆ ನಮ್ಮ ಮಮ್ಮಿ ಮನೇಲೆಲ್ಲ ಹಾಕ್ತಾಯಿದ್ರು. ಇಷ್ಟು ಮಾಡ್ಕೋಬೇಕು ನೀವು, ತುಂಬ ಅಂದರೆ ತುಂಬ ಒಳ್ಳೆಯದಾಗತ್ತೆ. ಈ ಥರ ಎಲ್ಲ ಪೂಜೆ ಆಯಿತು, ತುಂಬ ಚೆನ್ನಾಗಾಗಿತ್ತು. ನಾನು ಒಂದು ವಿಡಿಯೋ ಸಹ ಮಾಡ್ಕೊಂಡಿದ್ದೀನಿ, ನೋಡ್ಕೊಬನ್ನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇಷ್ಟೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಹೊಸ್ಲಿಗೂ ಅಷ್ಟೇ ಎಲ್ಲೆಡಕ್ಕೆ ಬಾಳೆಹಣ್ಣಿಟ್ಟು ಕಾಯಿ ಹೊಡೆದು ಪೂಜೆ ಮಾಡಬೇಕು. ನಾನಿಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ನಾನು ಅದೇ ಥರ ಮಾಡಿದ್ದೀನಿ. ಕಿಚನ್ನಲ್ಲೂ ಅಷ್ಟೇ ಎಲ್ಲೆಡಕ್ಕೆ ಬಾಳೆಹಣ್ಣಿಟ್ಟು ಪೂಜೆ ಮಾಡಬೇಕು. ನಾನು ಇಟ್ಟಿದ್ದೀನಿ, ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಫಸ್ಟು ಗಣೇಶನ ಪೂಜೆ ಮಾಡಿಕೊಂಡು, ಮನೆ ದೇವ್ರ ಪೂಜೆ ಮಾಡಿಕೊಂಡು, ಹೊಸ್ಲಿಗೆ ಪೂಜೆ ಮಾಡಿಕೊಂಡು, ಕಿಚನಲ್ಲಿ ಗಂಗೆ ಪೂಜೆ ಮಾಡ್ಕೊಳ್ಬೇಕು. ತುಂಬ ಒಳ್ಳೆಯದಾಗುತ್ತೆ. ನಾವೇನು ಕೇಳ್ಕೊತೀವಿ ಅಲ್ಲ ಅದೆಲ್ಲ ಒಳ್ಳೆಯದಾಗುತ್ತೆ. ನನಗಂತೂ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಾಗಿತ್ತು. ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿರೋದು.